ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮದ ವಿರುದ್ಧ ಮತ್ತೊಂದು ಕಡೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡದಿದ್ರೆ ಹೋರಾಟ ನಿಲ್ಲಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟ ದೇಶವ್ಯಾಪಿ ನಡೀತಾ ಇದೆ. ಕೆಲವು ಕಡೆಗಳಲ್ಲಿ ಹಿಂಸಾ ಸ್ವರೂಪವನ್ನ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಯುವ ಶಕ್ತಿ ಹೋರಾಟಕ್ಕೆ ನಿಂತ್ರೆ ಏನು ಆಗಬಹುದು ಅನ್ನೋದಕ್ಕೆ ಈ ಹೋರಾಟ ಮತ್ತೊಂದು ದಿಕ್ಸೂಚಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಮಾಡಿದೆ. ಸರ್ಕಾರ ಇದೀಗ 2 ಸುತ್ತಿನ ಮಾತುಕತೆ ಮಾಡಿದೆ. 3ನೇ ಸುತ್ತಿನ ಮಾತುಕತೆಗೂ ಕೂಡ ಇದೀಗ ಅಂತಿಮ ಗಡುವನ್ನ ನೀಡಲಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಕಾಕ್ರೋಚ್ಗಳು ಕೊಟ್ಟಿರುವಂತಹ ಡೆಡ್ ಲೈನ್ ಏನು? ಇದು ಬಹಳ ಕುತೂಹಲ. ಕಾರಣ ಈಗಾಗಲೇ ಮಾತುಕತೆಗೆ 2-3 ಸಾಲಿ ಕರೆದಾಗ್ಲೂ ಕೂಡ ಇಲ್ಲ ಮಾತುಕತೆಗೆ ಬರ್ತಾರೆ, ಬರಲ್ಲ, ಸಂವಾದಕ್ಕೆ ರೆಡಿ ಇದ್ದಾರೆ, ಇಲ್ಲ, ಸ್ಥಳ ಅಥವಾ ಸಮಯ ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗಾಗಲೇ ವಾಂಗ್ಚುಕ ಅವರ ಒಂದು ಮಾತುಕತೆ ಆಗಿದೆ. ಅದರ ನಂತರ ಕಾಕ್ರೋಚ್ ಪಾರ್ಟಿಯ ವಕ್ತಾರರು ಮಾತುಕತೆಯನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ 2 ವಿಚಾರಗಳಿಗೆ ಸರ್ಕಾರ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದೆ. ಆದ್ರೆ ಬಹಳ ಪ್ರಮುಖವಾದಂತಹ ಬೇಡಿಕೆ ಇದ್ದಿದ್ದು ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ. ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಕೂಡ ಕನ್ವಿನ್ಸ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆ ಒಳಗೆ ರಾಜೀನಾಮೆ ಪಡೆಯದಿದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಕೊಟ್ಟಿದ್ದಾರೆ. ಇದುವೇ ಸರ್ಕಾರಕ್ಕೆ ದೊಡ್ಡ ತಲೆಬಿಸಿ ಆಗಿರುವುದು. ಜೊತೆಗೆ ಸರ್ಕಾರ ಈ ಒಂದು ಅಕ್ರಮದ ವಿರುದ್ಧ ಕಠಿಣ ಕಾನೂನು ಜಾರಿಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಆಯ್ತು, ಯಾವೆಲ್ಲ ವಿಚಾರಗಳಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಕೇಂದ್ರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಡೆಡ್ ಲೈನ್ ಏನ್ ಹೇಳಿದ್ದಾರೆ ಸದಸ್ಯರು, ಹೋರಾಟ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಕೇಂದ್ರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸಭೆಗಳ ಮೇಲೆ ಸಭೆಗಳು ಆಗಿದೆ. ಆ ಒಂದು ಸಭೆಯಲ್ಲಿ ಕೇಂದ್ರ ಸಚಿವರೊಂದಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಧಾನವನ್ನ ಮಾಡಿದೆ. ಅಂದ್ರೆ ಮಾತುಕತೆಗೆ ಏನು ಕೇಂದ್ರ ಇಲ್ಲಿಗೆ ಕೇಳಿತ್ತಲ್ವಾ, ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮಾತುಕತೆಗಳು ಕೂಡ ಆಗಿದೆ. ಆ ಮಾತುಕತೆಯಲ್ಲಿ JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರ ಜೊತೆಗೆ ಸೌರವ್ ದಾಸ್, ಆಶುತೋಷ್ ರಾಂಕಾ ಮಾತುಕತೆಯನ್ನ ಮಾಡಿದ್ದಾರೆ. ನಿಮಗೆ ನಾವು ಫೋಟೋದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಈ 4 ಮಾತುಕತೆಯನ್ನ ಮಾಡಿರೋದು 2 ಕೇಂದ್ರ ಸಚಿವರು, ಜೊತೆಗೆ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು 2 ಕೂಡ ಇವತ್ತು ಮಾತುಕತೆಯಲ್ಲಿ ಪಾಲ್ಗೊಂಡಿದ್ರು. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಸಭೆಯಾಗಿದೆ. ಆ ಸಭೆಯಲ್ಲಿ ಅವರಿಗಿದ್ದಂತಹ ಬೇಡಿಕೆಗಳೇನು? ಪ್ರಮುಖವಾದ ಬೇಡಿಕೆ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ. ಆ ಬೇಡಿಕೆ ಕುರಿತಾಗಿಯೂ ಚರ್ಚೆಯಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅಕ್ರಮಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಅಕ್ರಮ ಆಗದ ಹಾಗೆ ತೆಗೆದುಕೊಳ್ಳಬೇಕಾದಂತಹ ಸುಧಾರಣಾ ಕ್ರಮಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋದು ಒಂದೇ ಕಾಕ್ರೋಚ್ ಜನತಾ ಪಾರ್ಟಿಗೆ ಇರುವಂತಹ ಪ್ರಮುಖವಾದಂತಹ ಅಜೆಂಡಾ. ಆ ಒಂದು ನಿರ್ಧಾರಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ತೆಗೆಯೋದಿಲ್ಲ, ಬದ್ಧವಾಗಿದ್ದೇವೆ ಅನ್ನೋದನ್ನ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಾ ಇರುವಂತದ್ದು. ಹಲವು ದಿನಗಳಿಂದಲೂ ಇರುವಂತಹ ಡಿಮ್ಯಾಂಡ್ ಇದೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಏನಾದರೂ ಪಡೆಯದಿದ್ರೆ ಈ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಆಂದೋಲನದ ಎಚ್ಚರಿಕೆಯನ್ನ ಕೂಡ ಈಗ ಕಾಕ್ರೋಚ್ ಜನತಾ ಪಾರ್ಟಿ ನೀಡ್ತಾ ಇದೆ. ಹಾಗಾಗಿ ನಾಳೆ ಮಧ್ಯಾಹ್ನದವರೆಗೆ ಒಂದು ಡೆಡ್ ಲೈನ್ ಅನ್ನ ನೀಡಲಾಗಿದೆ. 2 ಬೇಡಿಕೆಗಳಿಗೆ ಸರ್ಕಾರ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೆ, ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದೆ. ಈಗ ಆ ಒಂದು ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆಗಳು ಏನು, ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಭರವಸೆ ಆಶ್ವಾಸಗಳನ್ನು ಏನು ಅಂತ ನಾವು ನೋಡೋದಾದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಬೇಡಿಕೆಯನ್ನ ಇಟ್ಟಿರುವುದು ಮೊದಲು ಬಹಳ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ನೀವು ರಾಜೀನಾಮೆಯನ್ನ ಪಡಿಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಜನ, ಅದರಲ್ಲೂ ಕೂಡ 22 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವೇ ಇದರಿಂದ ಹಾಳಾಗಿದೆ. ಹಾಗಾಗಿ ಇದರ ನೇರ ಹೊಣೆ ಏನಿದ್ರು ಕೂಡ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಬಹಳ ಪ್ರಮುಖವಾದ ಬೇಡಿಕೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಒಂದು ಆಶ್ವಾಸನೆಯನ್ನ ಕೊಟ್ಟಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಗ್ಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಈ ವಿಚಾರದಲ್ಲಿ ಒಂದಷ್ಟು ಮಾತುಕತೆಗಳು ಚರ್ಚೆ ಆಗುತ್ತೆ. ನಾಳೆಯ ಒಳಗೆ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಈ ವಿಚಾರದಲ್ಲಿ ಅನ್ನೋದನ್ನ ಕೂಡ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಅವರಿಗೆ ಈ ಭರವಸೆಯನ್ನ ಕೊಟ್ಟಿದ್ದಾರೆ. ಏನೋ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ
ಎರಡನೇ ಡಿಮ್ಯಾಂಡ್ ಅನ್ನು ಕೂಡ ಇಲ್ಲಿ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸರ್ಕಾರದ ಜೊತೆ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲೂ ಈ ಒಂದು ಡಿಮ್ಯಾಂಡ್ ಅನ್ನ ಹೇಳಿದ್ದಾರೆ. ಆ ಡಿಮ್ಯಾಂಡ್ ಪ್ರಕಾರ ಈಗಾಗಲೇ ವಿದ್ಯಾರ್ಥಿಗಳು ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾವನ್ನಪ್ಪಿದ್ದಾರೋ ಅವರ ಕುಟುಂಬಗಳಿಗೆ ಪರಿಹಾರ ಕೊಡುವ ಕೆಲಸ ಆಗಬೇಕು, ಅದು 1 ಕೋಟಿ ರೂಪಾಯಿ ಪರಿಹಾರ ಕೊಡುವ ಕೆಲಸ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಡಲಾಗಿತ್ತು. ಇದಕ್ಕೆ ಕೇಂದ್ರ ಈಗಾಗಲೇ ಆಶ್ವಾಸನೆಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ನೀಡಲಾಗಿದೆ. ಆ ಭರವಸೆ ಪ್ರಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ ಹಾಗೆ ಕಾಣಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ 11 FIRಗಳ ಆಗಿದೆ. ಪ್ರಮುಖವಾಗಿ ಹಿಂಸಾಚಾರ ನಡೆದಿರುವಂತದ್ದು, ಗಲಾಟೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ 11 FIR ಆಗಿದ್ದಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ಬೇಡಿಕೆಯನ್ನ ಇಟ್ಟಿದ್ರು ಕಾಂಗ್ರೆಸ್ ಜನತಾ ಪಾರ್ಟಿಯವರು ಮಾತುಕತೆಯ ಸಂದರ್ಭದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಒಂದಷ್ಟು ಆಶ್ವಾಸನೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ವಿಚಾರಣೆಯನ್ನ ಮಾಡ್ತೀವಿ ಅನ್ನುವ ವಿಚಾರವನ್ನ ಹೇಳಿದರೆ ಯಾರು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರಲ್ವಾ, ಈಗಾಗಲೇ 13 ಜನರನ್ನ ಅರೆಸ್ಟ್ ಮಾಡಲಾಗಿದೆಯಲ್ಲ, ಅಂತಹವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ವಿಚಾರಣೆಯನ್ನ ಮಾಡಿ ಅವರಿಗೆ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ ಅನ್ನೋದನ್ನ ಕೂಡ ಕೇಂದ್ರ ಇಲ್ಲಿ ಭರವಸೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ಕೂಡ ಹೇಳಲಾಗಿದೆ. ಪ್ರಧಾನ್ ರಾಜೀನಾಮೆ ಪಡೆಯದಿದ್ರೆ ದೊಡ್ಡ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಜನತಾ ಪಾರ್ಟಿ ಹೇಳಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಕೇಂದ್ರ ಕೊಟ್ಟಿರುವಂತಹ ಭರವಸೆ, ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಾವು ಖಂಡಿತವಾಗ್ಲೂ ಕೂಡ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅದೇ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿ ಆನಂತರ ರೀ ಎಕ್ಸಾಮ್ ಅನ್ನ ಮಾಡಿ ಜೊತೆಗೆ 13 ಮಂದಿಯನ್ನ ಬಂಧಿಸುವ ಕೆಲಸ ಮಾತ್ರ ಅಲ್ಲ, CBI ತನಿಖೆ ಕೂಡ ಒಳಪಡಿಸಿದ್ದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲ, ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗುವಂತಹ ನಿರ್ಧಾರ ಆಗೋದಿಲ್ಲ ಅನ್ನೋದನ್ನ ವಿಚಾರವನ್ನ ಕೂಡ ಹೇಳಲಾಗಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಗಿದೆ ಮಾತುಕತೆಯಲ್ಲಿ ನೋಡೋಣ. ये नहीं कि विड्रॉ करे, साथ साथ हमें प्रॉब्लम सरकारी या ऑर्गेनाइजेशन के खिलाफ नहीं लगेगा। सरकार क्या गया है, ये बोला गया क्या कर रहे हैं भाई। नंबर 3 डिमांड है कॉम्पनसेशन और FIR विड्रॉल और गारंटी का, उस पर सरकार पॉजिटिव है। धर्मेंद्र प्रधान जी के इस्तीफे या कैबिनेट से कुछ भी मंजूर नहीं होगा। पूरे देश भर में इस समय जहां अलग अलग आंदोलन चल रहे हैं, पूरे देश के युवाओं में जो गुस्सा है, जो आक्रोश है, एक सेंटिमेंट है, वो बहुत क्लियर सेंटिमेंट है that धर्मेंद्र प्रधान has to resign और he needs to be sacked। लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी, बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार के दृष्टि से परीक्षा में सुझाव हुए। हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे। ಈಗಾಗಲೇ ಈ ಒಂದು ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ದೇಶದಾದ್ಯಂತ ವ್ಯಾಪಕವಾದ ಹೋರಾಟ ಮಾಡುವಂತಹ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಆದ್ರೆ ಯುವ ಶಕ್ತಿ ಎದ್ದು ನಿಂತರೆ ಏನಾಗತ್ತೆ, ಹೋರಾಟಕ್ಕೆ ಅಡಿ ಇಟ್ಟರೆ ಏನಾಗತ್ತೆ ಅನ್ನೋದಕ್ಕೆ ಈ ಒಂದು ಹೋರಾಟವೇ ಸಾಕ್ಷಿಯಾಗಿದೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಬಿಜೆಪಿ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾತುಕತೆಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿಯನ್ನ ನಾವು ತರ್ತೇವೆ. ಆ ತಿದ್ದುಪಡಿಯನ್ನ ತಂದು ಪ್ರಮುಖವಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಅಥವಾ ನೀಟ್ ಎಕ್ಸಾಮ್ ಇರಲಿ, ಇದರಲ್ಲಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರ ಅಕ್ರಮ ಭಾಗಿಯಾಗಿದ್ದು ಸಾಬೀತಾದ್ರೆ ಆಗ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು. 3 ತಿಂಗಳ ಗಡುವನ್ನ ಕೂಡ ನೀಡಲಾಗುತ್ತೆ. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ರಚನೆ ಮಾಡುವಂತಹ ವಿಚಾರವನ್ನ ಕೂಡ ಇಲ್ಲಿ ಹೇಳಲಾಗಿದೆ. ಕೋರ್ಟ್ ಪ್ರಕ್ರಿಯೆಗೆ ಇಲ್ಲಿ ಕಾನೂನಿನ ಬಲವನ್ನ ನಾವು ಕೊಡ್ತೀವಿ ಅನ್ನೋದನ್ನ ಕೂಡ
ಹೇಳಲಾಗಿದೆ. ಪ್ರಮುಖವಾಗಿ ಈ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಜಾಮೀನು ರಹಿತ ಅಪರಾಧ ಅಂತ ಹೇಳಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅಪರಾಧಿಗೆ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ದಂಡವನ್ನು ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಈ ಒಂದು ತಿದ್ದುಪಡಿಯ ಮೂಲಕ ಇದನ್ನ ತೆಗೆದುಕೊಳ್ಳುವ ನಿರ್ಧಾರವನ್ನ ಸರ್ಕಾರ ಈಗ ಮಾಡಿರುವಂತದ್ದು. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಅದನ್ನ ಈಗಾಗಲೇ ಕಲಾಪದಲ್ಲಿ ಅಥವಾ ಸಂಸತ್ತಿನಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಸಂಸತ್ತಿನಲ್ಲಿ ಮಂಡನೆ ಮಾಡೋದಕ್ಕೆ ಈಗ ಸೋಮವಾರ ಕಲಾಪಕ್ಕೆ ಅಡ್ಜರ್ನ್ ಮಾಡಲಾಗಿದೆ. ಸೋಮವಾರ ಇದನ್ನ ಮಂಡನೆ ಮಾಡಲಾಗುತ್ತೆ, ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ. ಈ ಒಂದು ದೆಹಲಿ ದಂಗಲ್ ಯಾವ ರೀತಿಯಾಗಿ ಆರಂಭ ಆಯಿತು, ಯಾವ ರೀತಿಯಾಗಿ ಈಗ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಅವರು 26 ದಿನಗಳ ಕಾಲ ಈಗಾಗಲೇ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ನಂತರ ಅವರನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸ ಆಯಿತು. ಆದ್ರೆ ಇದೀಗ ಅವರ ನಿರಶನ ಅಂತ್ಯ ಆಗಿದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾತ್ರ ಮುಂದುವರಿಕೆ ಆಗಿದೆ. ಈ ಪ್ರತಿಭಟನೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿ ಈ ಹಿನ್ನೆಲೆಯಲ್ಲಿ 17 ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿದೆ. ಇದರಿಂದಾಗಿ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗ್ತಾ ಇದೆ. ಈಗಾಗಲೇ ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ಮೆಟ್ರೋ ನಿಲ್ದಾಣಗಳು ಓಪನ್ ಆಗಲ್ಲ ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೇಶ್ ಜೋಶಿ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಎತ್ತಂಗಡಿ ಕೂಡ ಮಾಡಲಾಗಿರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಸಾಕಷ್ಟು ರೀತಿಯ ಹೋರಾಟಗಳು ನಡೀತಾ ಇದೆ. ಆ ಒಂದು ಹೋರಾಟಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಪ್ರಯತ್ನಗಳಾಗ್ತಿದೆ ಅದನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಜನತಾ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಸೊ ಇನ್ನು ಸಿಜೆಪಿ ಸಂಸ್ಥಾಪಕ ಏನ್ ಹೇಳಿದ್ದಾರೆ ನೋಡೋಣ. मुझे लगता है इन लोगों ने सोनम सर को किडनैप करके रखा हुआ था. जेपी नड्डा मिल पाते लेकिन अपोजिशन का कोई भी एमपी उनसे मिल नहीं पाता है. हमारे टीम के लोग गए थे, उनसे भी मिलने नहीं दिया गया था. तो सरकार ने एक तरीके से सोनम सर को किडनैप करके रखा हुआ था. बट आई एम वेरी ग्लैड, आई एम वेरी हैप्पी, वेरी रिलीव्ड. सोनम सर ने अपनी हंगर स्ट्राइक तोड़ दी क्योंकि हम भी वही चाहते थे. हम उसकी रिक्वेस्ट भी कर रहे थे बिकॉज उनकी जो जान है इस देश के लिए और स्टूडेंट्स के लिए, देश के एजुकेशन सिस्टम के लिए बहुत ज्यादा इंपॉर्टेंट है. प्रोटेस्ट कॉल ऑफ नहीं होगा, प्रोटेस्ट कॉल ऑफ नहीं होगा क्योंकि ये मूवमेंट अब एक अभिजीत दीप के